ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಇವತ್ತು ರಮಾ ಏಕಾದಶಿ. ದೀಪಾವಳಿಯ ಪೂರ್ವದಲ್ಲಿ ಬರುವ ಏಕಾದಶಿಗೆ ಬಹಳ ಮಹತ್ವವಿದೆ. ಇವತ್ತಿನಿಂದ ಲಕ್ಷ್ಮೀನಾರಾಯಣರ ಪೂಜೆ ಒಂದಿಲ್ಲ ಒಂದು ರೀತಿಯಿಂದ ದಿನಾಗಲೂ ಮಾಡುವುದು ಅನಿವಾರ್ಯವಾಗಿದೆ. ನಾಳೆ ಗೋವತ್ಸ ದ್ವಾದಶಿ. ನಾಳಿನ ದಿನ ಕರುಸಹಿತವಾಗಿ ಮಾಡುವ ಗೋಪೂಜೆಗೆ ಬಹಳ ಮಹತ್ವವಿದೆ. ನಾಳಿನ ದಿನ ಕರುಸಹಿತ ಗೋಪೂಜೆಯನ್ನು ಮಾಡಿ ಗೋವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡರೆ ಮಕ್ಕಳು ಮೊಮ್ಮಕ್ಕಳು ಆರೋಗ್ಯವಂತರು ಹಾಗೂ ದೀರ್ಘಾಯುಷ್ಯಗಳಾಗುತ್ತಾರೆ. ನಮ್ಮ ವಿದ್ಯಾಪೀಠದಲ್ಲಿ 7 ಆಕಳುಗಳು 4 ಕರುಗಳಿವೆ. ನಾಳೆ ನಾವು ಈ ಗೋವತ್ಸ ದ್ವಾದಶಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಸಮಯ ಬೆಳಗ್ಗೆ 7ರಿಂದ 8:30ವರೆಗೆ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಒಂದು ಸಲ ಪುರಂದರದಾಸರು ಸಂಚಾರದಲ್ಲಿರುವಾಗ ಈ ಗೋವತ್ಸ ದ್ವಾದಶಿ ಒಂದು ಊರನ್ನು ಮುಟ್ತಾರೆ. ಆದರೆ ಆ ಊರಲ್ಲಿ ಒಂದೂ ಮನೆಯೂ ಹಿಂದೂಗಳ ಮನೆ ಇರಲಿಲ್ಲ. ಎಲ್ಲರೂ ಮುಸಲ್ಮಾನರೇ. ಗೋಪೂಜೆ ಮಾಡಬೇಕೆಂದರೆ ಊರಿನಲ್ಲಿ ಎಲ್ಲರೂ ಗೋವುಗಳನ್ನು ಕಡೆದು ತಿನ್ನುವವರೇ. ಒಂದೂ ಆಕಳಿಲ್ಲ. ಮುಂದಿನ ಊರಿಗೆ ಹೊರಡ್ತಾರೆ. ಆಗ ಹಲವು ಮುಸಲ್ಮಾನರು ಅಂದರೆ ತುರುಕರು ಅವರನ್ನು ಸುತ್ತುಗಡ್ತಾರೆ. ನೀವು ಪುರಂದಾಸರೆಂದು ನಮಗೆ ಗೊತ್ತಾಯಿತು. ನಿಮ್ಮ ಈ ವೀಣೆ ಹಾಗೂ ಯಾಯಾವರದ ಬುಟ್ಟಿ, ನಿಮ್ಮ ಜೊತೆಯಲ್ಲಿರುವ ಗೋಪಿಚಂದನ, ತುಳಸಿ ಮಾಲೆ ಧರಿಸಿರುವ ನಿಮ್ಮ ಪರಿವಾರ ನೋಡಿಯೇ ನಿಮ್ಮನ್ನು ನಾವು ಗುರುತಿಸಿದೆವು. ನಾವು ನಿಮಗೇನು ಕೆಳಕನ್ನ ಮಾಡುವುದಿಲ್ಲ. ಆದರೆ ನೀವು ನಿಮ್ಮ ಹಿಂದೂಗಳ ಬಗ್ಗೆ ಬೇಕಾದಷ್ಟು ಹಾಡುಗಳನ್ನು ಬರೆದಿದ್ದೀರಿ. ಇವತ್ತು ನಮ್ಮ ಬಗ್ಗೆ ಒಂದು ಹಾಡನ್ನು ಬರೆದರೆ ಊರ ಹೊರಗಿನ ಮರದ ಕೆಳಗೆ ನಿಮ್ಮ ಇವತ್ತಿನ ಪಾರಣೆಗೆ ಬೇಕಾದ ಅಕ್ಕಿ ಬೇಳೆ ಎಲ್ಲ ತಂದು ಕೊಡ್ತೇವೆ ಅಂತ ಅಂದು ದುಂಬಾಲು ಬೀಳ್ತಾರೆ ಅವರಿಗೆ. ಆಗ ಅವರು ಏನಪ್ಪ ಹಣೆ ಬರಹ, ಇವತ್ತು ಭಗವಂತನನ್ನು ಸ್ತೋತ್ರ ಮಾಡಬೇಕು ಎಂದು ವಿಚಾರ ಮಾಡಿದರೆ ಈ ತುರುಕರನ್ನು ಸ್ತೋತ್ರ ಮಾಡುವ ಪ್ರಸಂಗ ಬಂದಿತ್ತಲ್ಲ ಎಂದು ಚಿಂತಾಕ್ರಾಂತರಾಗ್ತಾರೆ. ಕೊನೆಗೆ ಆಗಲೇ ನಿಮ್ಮ ವರ್ಣನೆ ಮಾಡುತ್ತೇನೆ ಎಂದು ಹೇಳಲು ಪ್ರಾರಂಭ ಮಾಡ್ತಾರೆ. ಆ ಹಾಡು ಈ ರೀತಿಯಾಗಿದೆ. ತುರುಕರು ಕರೆದರೆ ಉಣಬಹುದಣ್ಣ, ತುರುಕರು ಕರೆದರೆ ಅತಿ ಪುಣ್ಯವಣ್ಣ, ಹಸು ಕರುಗಳ ಹಾಲನ್ನು ಕುಡಿಯಬಹುದು. ಕರು ಸಹಿತ ಹಸುವಿನ ಹಾಲನ್ನು ಹಿಂಡಿದರೆ ಬಹಳ ಪುಣ್ಯವಿರ್ತದೆ. ತುರುಕರಿಂದ ಮುಟ್ಟುಮಡಿ ಚಟ್ಟು ಹೋಗುವುದು. ತುರುಕರು ಮುಟ್ಟಿದರೆ ಅಥವಾ ಅವರನ್ನು ಮುಟ್ಟಿದರೆ ನಮ್ಮ ಮಡಿ ಇನ್ನೂ ಅತಿ ಶುದ್ಧವಾಗುವುದು, ಶ್ರೇಷ್ಠವಾಗುವುದು.
ತುರುಕರಿಂದ ಎಂಜಲು ಹೋಗುವುದು. ತುರು ಕರುಗಳ ಎಂಜಲ ಅತ್ಯಂತ ಪವಿತ್ರವಾದುದು. ಕರು ಕುಡಿದ ನಂತರದ ಹಾಲು ಅದು ಅತ್ಯಂತ ಪವಿತ್ರವಾಗಿದೆ. ತುರುಕರ ಕೂದಲು ತುರುಬೆಗೆ ಸುತ್ತಿದರೆ ಎಣಿಕೆ ಇಲ್ಲದ ಮುತ್ತೈದೆ ಅಣ್ಣ. ಇಲ್ಲಿ ಹೇಳ್ತಾ ಇದ್ದಾರೆ, ತುರು ಕರುವಿನ ಕೂದಲನ್ನು ತೆಗೆದುಕೊಂಡು ತುರುವಿಗೆ ಹಚ್ಚಿಕೊಂಡರೆ ಮುತ್ತೈದೆತನ ಗಟ್ಟಿಯಾಗುತ್ತೆ. ವಿಶೇಷ ಅರ್ಥ ಏನು ಅಂತಂದರೆ, ಹಸುವಿನ ಬಾಲವನ್ನು ತೆಗೆದುಕೊಂಡು ಅದರ ತುದಿಯಲ್ಲಿರುವ ಕೂದಲನ್ನು ತಲೆಗೆ ಮತ್ತು ತುರುಬಿಗೆ ಹಚ್ಚಿಕೊಂಡರೆ ಪತಿಯು ದೀರ್ಘಾಯುಷ್ಯಾಗಿ ನಮ್ಮ ಮುತ್ತೈದೆತನ ವಿಸ್ತಾರವಾಗುತ್ತೆ. ತುರುಕರಿಂದ ಸ್ವರ್ಗ ಸಾಧನವಾಗುವುದು. ಹಸು ಮತ್ತು ಕರುಗಳ ಸೇವೆಯಿಂದ ನಿಶ್ಚಿತವಾಗಿಯೂ ಸ್ವರ್ಗ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ಹಸು ಮತ್ತು ಕರುಗಳ ಸೇವೆಯಿಂದ ನಿಶ್ಚಿತವಾಗಿಯೂ ಸ್ವರ್ಗ ಸಿಗುತ್ತದೆ ಅಂತ ಹೇಳ್ತಾರೆ. ತುರುಕರಿಂದ ನರಕ ದೂರವಯ್ಯ. ಹಸು ಕರುಗಳ ಸೇವೆಯಿಂದ ನಮಗೆ ನಿಶ್ಚಿತವಾಗಿಯೂ ಸ್ವರ್ಗ ಸಿಗುತ್ತದೆ, ನರಕ ಬಹಳ ದೂರವಾಗುತ್ತದೆ. ತುರುಕರು ಬಂದರೆ ಸರಕ್ಕನೆ ಏಳಬೇಕು. ಅಂದರೆ ನಾವು ಕುಳಿತಾಗ ನಮ್ಮ ಮುಂದಿನಿಂದ ಹಸು ಅಥವಾ ಕರು ಬಂದರೆ ವಿಚಾರ ಮಾಡದೆ ಎದ್ದು ನಿಂತು ಅದಕ್ಕೆ ಸತ್ಕಾರ ಮಾಡಬೇಕು, ಕೈ ಮುಗಿಯಬೇಕು. ಹೀಗೆ ಮಾಡದೇ ಇದ್ದರೆ ಬಹಳ ಪಾಪ ಬರ್ತದೆ. ತುರುಕರ ಪೂಜಿಸೆ ಹರಿವಲಿವ. ಹಸುಕರಗಳ ಸೇವೆಯನ್ನು ಮಾಡಿದರೆ ಮತ್ತು ಪೂಜಿಸಿದರೆ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರುವಂತಹ ಶ್ರೀಕೃಷ್ಣನು ಬಹಳ ಸಂತಸ ಪಡ್ತಾನೆ. ಆದ್ದರಿಂದ ಗೋಪೂಜೆ ಅತ್ಯಂತ ಅನಿವಾರ್ಯವಾಗಿದೆ. ತುರುಕರ ನೀರ ಎರಕೊಂಡ ನಮ್ಮ ದೇವ. ಕಾಮಧೇನುವಿನ ಅಥವಾ ಹಸುವಿನ ಮೂತ್ರದಿಂದ, ಅಂದರೆ ಪಂಚಗವ್ಯದ ಅಭಿಷೇಕದಿಂದ ದೇವತಾ ಪ್ರತಿಮೆಗಳನ್ನು ಅಭಿಷೇಕ ಮಾಡಿ ಅನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತದೆ. ಎರಕೊಂಡ ನೀರೆಲ್ಲ ಸನಕಾದಿಗಳಿಗೆ ಬೆರಕೆ ಮಾಡಿದ, ಹರಿದಾಸರಿಗೆಲ್ಲ ಎರವು ಮಾಡಿದ ನಮ್ಮ ಪುರಂದರ ವಿಠ್ಠಲ. ಇಲ್ಲಿ ಗೋವಿನ ಮಹಿಮೆಯ ಅದರ ನೀರು ಅಂದರೆ ಗೋಮೂತ್ರ, ಆ ಮಹಿಮೆಯನ್ನು ಹೇಳುತ್ತಾ ದಾಸರು ದೇವರ ಪೂಜೆ ಮಾಡುವುದೇ ಗೋಮೂತ್ರದ ಅಭಿಷೇಕ. ಆ ಗೋವಿನ ಮಹಿಮೆಯನ್ನೇ ನಾರದರೆ ಮೊದಲಾದ ಹರಿದಾಸರು ಸನಕಾದಿ ಮುನಿಗಳಿಗೆ ಉಪದೇಶ ಮಾಡಿದ್ದಾರೆ. ಗೋವಿನ ಮಹಿಮೆಯನ್ನು ಹೇಳಿದವರಿಗೆ ಕೇಳಿದವರಿಗೆಲ್ಲ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಪರಮ ಅನುಗ್ರಹವನ್ನು ಮಾಡ್ತಾನೆ. ಇದು ಈ ಪದ್ಯದ ರಹಸ್ಯಾರ್ಥ. ಆದರೆ ಆ ಎಲ್ಲ ತುರುಕರು ಪುರಂದರದಾಸರು ನಮ್ಮ ಮಹಿಮೆಯನ್ನೇ ಹೊಗಳಿದ್ದಾರೆಂದು ಹೊಗಳಿದ್ದಾರೆ ಅಂತ ತಿಳ್ಕೊಂಡು ಸಂತೋಷಪಟ್ಟು ಅವರಿಗೆ ಅವರ ಪರಿವಾರದವರಿಗೆ ಏನೂ ಪೀಡೆಯನ್ನು ಕೊಡದೆ ಪಾಲನೆಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಶ್ರೀ ಪುರಂದರದಾಸರು ಉಪಾಯದಿಂದ
ಪದ್ಯ ಇದು. ಮೇಲ್ ನೋಡಿದರೆ ತುರುಕರಿಗೆ ಹೊಗಳಿದಂತೆ ಇದೆ, ಆದರೆ ಅದು ಹಸು ಮತ್ತು ಕರುವಿನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ತುರುಕರು ಕರೆದರೆ ಉಣಬಹುದಣ್ಣ, ತುರುಕರು ಕರೆದರೆ ಅತಿ ಪುಣ್ಯವಣ್ಣ. ತುರುಕರಿಂದ ಮುಟ್ಟುಮಡಿ ಚಟ್ಟು ಹೋಗೋದು, ತುರುಕರಿಂದ ಎಂಜಲು ಹೋಗೋದು. ತುರುಕರ ಕೂದಲು ತುರುವಿಗೆ ಸುತ್ತಿದರೆ ಎಣಿಕೆ ಇಲ್ಲದ ಮುತ್ತೈದೆರಣ್ಣ. ತುರುಕರಿಂದ ಸ್ವರ್ಗ ಸಾಧನವಾಗೋದು, ತುರುಕರಿಂದ ನರಕ ದೂರವಯ್ಯ. ತುರುಕರು ಬಂದರೆ ಸರಕ್ಕನೆ ಏಳಬೇಕು, ತುರುಕರ ಪೂಜಿಸಿ ಹರಿವಲಿವ. ತುರುಕರ ನೀರ ಎರಕೊಂಡ ನಮ್ಮ ದೇವ, ಎರಕೊಂಡ ನೀರೆಲ್ಲ ಸನಕಾದಿಗಳಿಗೆ. ಬೆರಕೆ ಮಾಡಿದ ಹರಿದಾಸರಿಗೆಲ್ಲ, ಎರವು ಮಾಡಿದ ನಮ್ಮ ಪುರಂದರ ವಿಠಲ. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಆ ಪದ್ಯ ನೋಡಲಿಕ್ಕೆ ತುರುಕರನ್ನ ಅವರಿಗೆ ಹೊಗಳಿದಂತೂ ಇರಬೇಕು, ಆದರೆ ಇಲ್ಲಿ ತುರುಕರು ಅಂತಂದರೆ ಹಸು ಮತ್ತು ಕರುವಿನ ಮಹಿಮೆಯನ್ನು ದಾಸರು ಹೇಳ್ತಾ ಇದ್ದಾರೆ. ನಾಳೆ ಗೋವತ್ಸ ದ್ವಾದಶಿ, ಆದ್ದರಿಂದ ಹಸು ನೋಡಿದಾಕ್ಷಣ, ಹಸು ಕರುವನ್ನು ನೋಡಿದಾಕ್ಷಣ ಎದ್ದು ನಿಂತು ಅವುಗಳಿಗೆ ನಮಸ್ಕಾರ ಮಾಡಿ ಆ ಬಾಲವನ್ನು ತಲೆಗೆ ಹಚ್ಚಿಕೊಂಡರೆ ಪರಮಾತ್ಮನ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಸು ಕರುಗಳ ಸೇವೆಯಿಂದ ಸ್ವರ್ಗವೇ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದಾರೆ. ನರಕದಿಂದ ನಾವು ದೂರರಾಗ್ತೇವೆ. ಹಸು ಕರುವನ್ನು ನೋಡಿದಾಕ್ಷಣ ಎದ್ದು ಅವಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮಾಡಿರಿ, ಸತ್ಕಾರ ಮಾಡಿರಿ, ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆ ಹಸು ಕರುಗಳ ಸೇವೆಯನ್ನು ಮಾಡಿದರೆ ರುಕ್ಮಿಣಿ ಸತ್ಯಭಾಮ ಸಹಿತನಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಅತ್ಯಂತ ಸಂತೋಷ ಪಡ್ತಾನೆ, ಅನುಗ್ರಹ ಮಾಡ್ತಾನೆ. ತುರುಕರ ನೀರ ಎರಕೊಂಡ ನಮ್ಮ ದೇವ ಅಂತ ಇದ್ದಾರೆ. ಕಾಮಧೇನುವಿನ ಹಸುವಿನ ಮೂತ್ರದಿಂದ, ಪಂಚಗವ್ಯದ ಅಭಿಷೇಕದಿಂದ ದೇವತಾ ಪ್ರತಿಭೆಗಳನ್ನು ಅಭಿಷೇಕ ಮಾಡಿ ಆನಂತರ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಎರಕೊಂಡ ನೀರೆಲ್ಲ ಸನಕಾದಿಗಳಿಗೆ ಬೆರಕೆ ಮಾಡಿದ, ಹರಿದಾಸರಿಗೆಲ್ಲ ಎರವು ಮಾಡಿದ ನಮ್ಮ ಪುರಂದರ ವಿಠಲ ಅಂತ ಹೇಳ್ತಾರೆ. ಹೇಳುತ್ತಾ ಸನಕಾದಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ, ಆ ನೀರನ್ನು ಅಭಿಷೇಕ ಮಾಡಿಕೊಳ್ಳ್ರಿ, ಆಗ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ತುರುಕರು ಇದನ್ನು ಕೇಳಿ ಪುರಂದಾಸರು ನಮ್ಮ ಮಹಿಮೆಯನ್ನು ಹೊಗಳಿದಾರಂತ ತಿಳ್ಕೊಂಡು ಬಹಳ ಸಂತೋಷಪಟ್ಟು ಅವರಿಗೂ ಮತ್ತು ಅವರ ಪರಿವಾರದವರಿಗೆ ಯಾವ ಪೀಡೆಯನ್ನು ಕೊಡದೆ ಪಾರಣೆಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಹೀಗೆ ಪುರಂದರದಾಸರು ಉಪಾಯದಿಂದ ತಮ್ಮನ್ನು, ತಮ್ಮ ಶಿಷ್ಯರನ್ನು ಆ ಕ್ರೂರ ತುರುಕರಿಂದ ಪಾರು ಮಾಡ್ತಾರೆ. ಮತ್ತು ಗೋವತ್ಸ ದ್ವಾದಶಿಯ ದಿನ ಕರು ಸಹಿತ ಗೋವಿನ ಸ್ತೋತ್ರವನ್ನು ಹಾಗೂ ಮಹಿಮೆಯನ್ನು ಹಾಡಿ ಹೊಗಳ್ತಾರೆ. ನಾವು ಸಹ ನಾಳಿನ ದಿವಸ ಕರು ಸಹಿತ ಗೋಗಳ ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ಶರಣು ಹೋಗೋಣ. ಅವನ ಅನುಗ್ರಹದಿಂದ ಜ್ಞಾನ, ಭಕ್ತಿ, ವೈರಾಗ್ಯಗಳ ಮೂಲಕ ಅಪರೋಕ್ಷ ಜ್ಞಾನ ಹಾಗೂ ಮೋಕ್ಷವನ್ನು ಪಡೆದು ಧನ್ಯರಾಗೋಣ. ನೋಡಿ, ಒಂದು ಸಣ್ಣ ಪದ್ಯದಲ್ಲಿ ನಾವು ಯಾವ ರೀತಿ ಆಚರಣೆ ಮಾಡಬೇಕು,
ಪರಮಾತ್ಮ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಇಲ್ಲಿ ದಾಸರು ಒಂದು ಸಣ್ಣ ಪದ್ಯದಲ್ಲಿಯೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ನಾಳೆ ಗೋವತ್ಸ ದ್ವಾದಶಿ, ನಮ್ಮಲ್ಲೇ ಹಸು ಕರುಗಳಿವೆ, 6 ಹಸುಗಳು ಕರುಗಳು ಎಲ್ಲ ಇವೆ. ಅನುಕೂಲ ಇದ್ದವರು ಬನ್ನಿ, ಬಂದು ಅನುಗ್ರಹವನ್ನು ಪಡೀರಿ ಅಂತ ಹೇಳಿ ಈ ಪ್ರವಚನವನ್ನು ಮುಳುಗಿಸ್ತಾ ಇದ್ದೇನೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.